ಕಾಂಟ್ರವರ್ಸಿ ಮಾಡ್ಕೊಂಡು ಇವಾಗ ಏನೇನೋ ಮಾಡ್ತಾ ಇದೆ. ನಾಳೆಯಿಂದ ಕಾಂಟ್ರವರ್ಸಿ ಇರಲ್ಲ ಗೈಸ್ ರಾಜ್ ಸ್ಟ್ರೀಮಲ್ಲಿ. ನಾನು ಹೇಳ್ತಾ ಇದ್ದೀನಿ, ಮಾಡ್ಸ್ ಚ್ಯೂತಿ ಹತ್ರ ಮಾಡಿಬಿಡ್ರಿ. ಯಾರೇ ಏನೇ ಮೆಸೇಜ್ ಹಾಕಿದ್ರು ರಿಮೂವ್ ಮಾಡಾಕ್ರಿ. ಆ ಕಡೆಯಿಂದ ಹೇಟ್ ಬಂದರೆ ರಾಜ್ರು ಏನು ಮಾಡ್ತಾರೆ ಬ್ರೋ? ಆ ಕಡೆಯಿಂದ ಹೇಟ್ ಬರಲ್ಲ ಅಂತ ನನಗೆ ಪ್ರಾಮಿಸಸ್ ಬಂದಿದೆ. ಮೇ 1 ಹೋಗ್ತಾ ಇದ್ದೀನಿ ಟು ಮೀಟ್ ಇನ್ಸ್ಟಾಗ್ರಾಮ್ಸ್ CEO. ಇನ್ಸ್ಟಾಗ್ರಾಮ್ ಓನರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬ್ರೋ. ನಾನು ಯಾರ ಬಗ್ಗೆನೂ ಮಾತಾಡಲ್ಲ ಬ್ರೋ. ರಾಜ್ ಕಾಂಟ್ರವರ್ಸಿಗೆ ನಾನು ಎಂಟ್ರಿ ಆಗ್ತಾ ಇರಲಿಲ್ಲ. ನೀನೇ ಸೇಯಿಂಗ್ ಎಷ್ಟು SMR ಮಾಡು. ಯಾಕೋ ಮಾಡಲ್ಲ? ಯಾಕೆ ಮಾಡಲ್ಲ ಹೇಳು. ನಾನು ಮುಗಿದು ಹೋದ ಕತೆಗಳ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಬ್ರೋ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿನ್ ಪೇಜ್ ಲೌಡ. ಮೇ 1 ಹೋಗ್ತಾ ಇದ್ದೀನಿ ಟು ಮೀಟ್ ಇನ್ಸ್ಟಾಗ್ರಾಮ್ಸ್ CEO. ಇನ್ಸ್ಟಾಗ್ರಾಮ್ ಓನರ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಮೇ 1ನೇ ತಾರೀಕು. ದ ಸ್ಪೆಷಲಿ ಕಾಲ್ಡ್ ಮೀ. ಫ್ಲೈಟು ಹೋಟೆಲು ಎಲ್ಲ ಬುಕ್ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮೀಟ್ ಮಾಡ್ಕೊಂಡು 2ನೇ ತಾರೀಕಿಗೆ ವಾಪಸ್ ಬರ್ತಾ ಇದ್ದೀನಿ ನಾನು. ಯಾಕಂದರೆ ನನಗೆ ಮೀಟಿಂಗ್ ಅಷ್ಟೇ ಇರೋದು. ನೈಟ್ ಹೋಗ್ತೀನಿ, ನೈಟಲ್ಲಿ ಸ್ಟೇ, ಮಾರ್ನಿಂಗ್ ಮೀಟಿಂಗ್ ಮುಗಿತೆ, ಮತ್ತೆ ಅವತ್ತು ಈವ್ನಿಂಗ್ ಫ್ಲೈಟಿಗೆ ಅಲ್ಲಿ ಬಿ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ಮತ್ತೆ ಅದಾದಮೇಲೆ KGCಲಿ ಒಬ್ಬನ ಹೀರೋ ಮಾಡಿ ಇನ್ನೊಬ್ಬರನ್ನ ವಿಲನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಬ್ರೋ. ನಾನು ಐ ಡೋಂಟ್ ವಾಂಟ್ ಟು ಬಿ ಅ ಹೀರೋ. ಐ ಆಮ್ ಹ್ಯಾಪಿ ಬೀಯಿಂಗ್ ಅ ವಿಲನ್ ಅಷ್ಟೇ. ಐ ವಿಲ್ ಬಿ ಅ ವಿಲನ್. ಐ ಡೋಂಟ್ ಕೇರ್ ಬ್ರೋ. ನಾನು ಯಾರ ಬಗ್ಗೆನೂ ಮಾತಾಡಲ್ಲ ಬ್ರೋ. ರಾಜ್ ಕಾಂಟ್ರವರ್ಸಿಗೆ ನಾನು ಎಂಟ್ರಿ ಆಗ್ತಾ ಇರಲಿಲ್ಲ. ಇವಾಗ ಇಟ್ಸ್ ಓವರ್ ದ ಲೈನ್ ಅಂತ ಅಂದಿದ್ದಕ್ಕೆ ನಾನು ಮಾತಾಡಿ ಓಕೆ ಇವತ್ತೊಂದು ಫುಲ್ ಸ್ಟಾಪ್ ಇಕ್ತೆ ಅಂತ ಲೈವಲ್ಲಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ ಕಡೆಯಿಂದ ಹೇಟ್ ಬಂದರೆ ರಾಜ್ರು ಏನು ಮಾಡ್ತಾರೆ ಬ್ರೋ? ಆ ಕಡೆಯಿಂದ ಹೇಟ್ ಬರಲ್ಲ ಅಂತ ನನಗೆ ಪ್ರಾಮಿಸಸ್ ಬಂದಿದೆ ಫ್ರಮ್ ದ ಓನರ್ ಆಫ್ ಸೋವರಿನ್ ಸ್ಪೋರ್ಟ್ಸ್ ಕಡೆಯಿಂದ. ಸ್ಟ್ರೀಮಿಗೆ ಬರೋಕ್ಕೆ ಮುಂಚೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ನಾನು. ಆ ಕಡೆಯಿಂದ ಒಂದು ಮಾತು ಬರಲ್ಲ ಅಂತ ಬಂದಿದೆ. ಇನ್ ಕೇಸ್ ಆ ಕಡೆಯಿಂದ ಒಂದು ಮಾತು ಬಂದರೂ ಕೂಡ ಅದಕ್ಕೆ 100% ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೋವರಿನ್ ಸ್ಪೋರ್ಟ್ಸ್ ಓನರ್ ಬಿಲ್ಲಾ ಗೇಮಿಂಗ್ ಅವರು. ಲಿಟ್ರಲಿ ಒಳ್ಳೆ ಜೋಡಿ ನಿಮ್ಮಿಬ್ರದ್ದು. ಯಾರ್ ಕಣ್ಣು ಬೀಳ್ಬಾರ್ದು. ಇವ್ರ ಕಣ್ಣೆ ಜಾಸ್ತಿ ಬಿದ್ದೋಗ್ತಾರಂತೆ. ಲಾಸ್ಟ್ ಜೊತೆ ಇವಾಗ ಮುಗೀತಲ್ಲ ಅಷ್ಟೇ. ಸದ್ಯಕ್ಕೆ ನಾನು ಫುಲ್ ಪೀಸ್. ಇವಾಗ ಚಳಿ ಜಾಸ್ತಿ ಆಗ್ತೈತೆ. ಹೋಗಿ ಏನಾರು ತಿನ್ಬೇಕು. ಯಾಕೆ ಚೈನ್ ತಗೊಂಡಿದ್ದೆ ತೋರ್ಸೋ, ನೋಡ್ ಖುಷಿ ಬೇಡ. ಒಬ್ಬ ಫ್ರೆಂಡ್ ಆಗಿ ಬಿಡು. ಅದೇನು ತೋರ್ಸೋದು? ಫ್ಲೆಕ್ಸ್ ಮಾಡಿದ್ರೆ ಸುಮ್ಮನೆ ಕಣ್ ಬಿದ್ದು ಬಿಡುತ್ತೆ. ಫ್ಲೆಕ್ಸ್ ಏನ್ ಮಾಡೋದ್ ಬೇಡ, ತೋರ್ಸಂಗೆ. ಅಲ್ಲೇ ಐತೆ, ನಾಳೆ ಹಾಕೊಂಡ್ಬರ್ತೀನಿ ಬಿಡು. ಅತ್ತೆ ಮನೆಯಿಂದ ಗಿಫ್ಟ್ ಕೊಟ್ಟಿರೋದು ತೋರ್ಸಕ್ ಹಿಂದೆ ಮುಂದೆ ನೋಡ್ತಾವನೆ ಎಲ್ಲಾರು. ಅದು ನಾನು ವ್ಲಾಗ್ ಮಾಡ್ಬೇಕು. ಏನಾದ್ರು Q&A ವಿಡಿಯೋ ಏನಾದ್ರು ಡಿಫ್ರೆಂಟ್ ಆಗಿ ಚಾಲೆಂಜ್ ಕೊಡ್ರಿ. ಗಿವ್ ಮಿ ಅ ಚಾಲೆಂಜ್ ಸೊ ಐ ಕ್ಯಾನ್ ಡೂ ದಟ್ ವಿತ್ ಸಿಮ್ರಾನ್. ಐ ವಿಲ್ ಡೂ ಅ ವ್ಲಾಗ್ ವಿತ್ ಸಿಮ್ರಾನ್. ಒಂದಿನ ಸಿಮ್ರಾನ್ ಹೇಳೇ ಕೇಳ್ಬೇಕು. ಒಂದಿನ ಪೂರ್ತಿ 24 hours stay to ಅದು ಮಾಡ್ಕೊಂಡು 24 hours ಸೇಯಿಂಗ್ ಎಷ್ಟು ಸಿಮ್ರಾನ್. ಹಾಗೆ 24 hours ರಾಜೇಂದ್ರಗೂ ಒಂದು ಕೇಳ್ಬೇಕು ಪ್ಲೀಸ್. ನಿಂದೆಲ್ಲ ಕೇಳಲ್ಲ. ನಿಂದ ಆಗಲ್ಲ. ಯಾಕಪ್ಪ ಆಗಲ್ಲ? ಆಗಲ್ಲ ಕಣೋ. ಆಗುತ್ತೋ. ರಾಜ್ ಚಾಲೆಂಜ್ ಅಪ್ಪ. ಇರಿಟೇಟಿಂಗ್ ಸಿಮ್ರಾನ್. ಅವಳು ನಾನು ಸುಮ್ಮನೆ ಅಂದ್ರೆ ಇರಿಟೇಟ್ ಹೋಗ್ತಾಳೆ. ಇರಿಟೇಟಿಂಗ್ ಅಷ್ಟೋದೆಲ್ಲ ಮಾಡ್ಬಿಟ್ರೆ ಅಷ್ಟೇ ಹೋಗುದಾಯ್ತು. ಗೋಡೆಲ್ನಲ್ಲಿ ನೀವು ಯಾವಾಗ ಆಡೋದು ನೋಡೋಣ. 1K ಅಲ್ಲಿ ಔಟ್ಫಿಟ್ ಚಾಲೆಂಜ್ ನಾನ. ಓಕೆ. ಇರಿಟೇಟಿಂಗ್ ಸಿಮ್ರಾನ್ ಇಸ್ ವೆರಿ ಈಸಿ. ಮಾಡಲ್ಲ. ಸೇಯಿಂಗ್ ಎಷ್ಟು ರಾಜ್ ಅಂತೂ ಮಾಡೋದೇ ಇಲ್ಲ. ನೀನ್ ಏನಾದ್ರೂ ಮಾಡ್ಸು, ನಾನ್ ಮಾಡಲ್ಲ ಅಂತ ಹೇಳ್ತಾ ಇದೀನಿ ಶಾಟ. ನಾನ್ ಮಾಡಲ್ಲ ಗುರು. ನೀನೆ ಸೇಯಿಂಗ್ ಎಷ್ಟು SMR ಮಾಡು. ಯಾಕೋ ಮಾಡಲ್ಲ? ಯಾಕೆ ಮಾಡಲ್ಲ? ಅಲ್ಲ ಗುರು, ನೀನೇ ಮಾಡು ಗುರು. ಸೇಯಿಂಗ್ ಎಷ್ಟು SMR ನೀನ್ ಮಾಡು ಗುರು. ಯಾಕೆ ಮಾಡಲ್ಲ ನೀನು ಶಾಟ? ಇವಾಗ ಏನೇನೋ ಮಾಡ್ತಾ ಇದೆಯಾ. ನಾಳೆಯಿಂದ ಕಾಂಟ್ರವರ್ಸಿ ಇರಲ್ಲ ಗೈಸ್ ರಾಜ್ ಸ್ಟ್ರೀಮಲ್ಲಿ. ನಾನು ಹೇಳ್ತಾ ಇದ್ದೀನಿ, ಮಾಡ್ಸ್ ಚ್ಯೂತಿ ಹತ್ರ ಮಾಡ್ಬಿಡ್ರಿ. ಯಾರೇ ಏನೇ ಮೆಸೇಜ್ ಹಾಕಿದ್ರು ರಿಮೂವ್ ಮಾಡಾಕ್ರಿ. ಬೇರೆ ಯಾರ ಬಗ್ಗೆನೂ ಮಾತಾಡಬಾರ್ದು. ಅಂಡ್ ಮೂರವ್ರು ಬೇರೆಯವ್ರು ಮಾತಾಡಿದ್ರು ಇಗ್ನೋರ್. ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಲಾಸ್ಟ್. ಮತ್ತೆ ನಾನು ನಿಮಗೆ ಹೇಳಕ್ ಹೋಗಲ್ಲ. ನಿಮ್ಮ ಟೈಮ್ ನೀವು ಯಾರ್ದೋ ಚಾಟಲ್ಲಿ ಹೋಗ್ಕೊಂಡು ಬೈಕೊಂಡು ಜಗಳ ಆಡ್ಕೊಂಡು ಯು ಶುಡ್ ನಾಟ್ ಡೂ ದಟ್. ನೆವರ್ ಡೂ ದಟ್. ಅದನ್ನ ಕಲ್ಸಿಲ್ಲ ನಾನು ನಿಮ್ಗೆ. ಡೋಂಟ್ ಡೂ ದಟ್. ಡೋಂಟ್ ಫಾಲೋ ದಟ್ ಥಿಂಗ್. ಮುಗೀತು, ಕಾಂಟ್ರವರ್ಸಿ ಮುಗೀತು. ಬೆಳೆಸ್ಬೇಕಾ? ರಾಜ್ನ ಬೆಳ್ಸೋದ್ರ ಮೇಲೆ ಗಮನ ಕೊಡ್ರಿ ಸಾಕು. ನೀವು ಅದ್ ಬಿಟ್ಬಿಟ್ಟು ಇನ್ನೊಂದು ಮತ್ತೊಂದು ನೋ, ನೆವರ್ ಡೂ ದಟ್.
ಹೋಗ್ಲಿ. ರಾಜ್ ಬ್ರೋ ನಿಮ್ಗೊಂದ್ ಸ್ಕ್ರೀನ್ ಶಾಟ್ ಕಳ್ಸಿದೀನಿ ನೋಡಿ. ಇಂತ ನನ್ ಮಕ್ಳು ನಾನ್ ಮಾಡೋದು. ಅದ್ ಕಳ್ಸಿದ್ ನೋಡಿ, ಇದ್ ಕಳ್ಸಿದ್ ಏನು ನೋಡಿ. ಕಳ್ಸೋದು ಸ್ಕ್ರೀನ್ ಶಾಟು ಲೌಡಾ ವಿಡಿಯೋ ಬೇರೆದು ಬ್ರೋ, ಅದ್ರದ್ದಲ್ಲ ಬ್ರೋ, ಹ್ಮ್ ಮಾಡದು. ನೀವ್ ಹೇಳಿದ್ರಲ್ಲ ಮಾಡಂತ, ಆ ಮಾಡ್ ಕಳ್ಸಿದೀನಿ. ಲವ್ ಫ್ರಮ್ ಸುಲಿವೆಲೆ, ಥ್ಯಾಂಕ್ ಯು. ಲವ್ ಫ್ರಮ್ ಡವರಾಜ್ ಆರ್ಮಿ, ಥ್ಯಾಂಕ್ ಯು. ಡೈಲಾಗ್ ಹೊಡೆದ್ರು ತಪ್ಪು ಅಂದ್ರೆ ಯಾವ್ದು ಗುರು ನಂದು? ಅವ್ರು ಹೇಳಿದ್ ಮಾಡ್ತೀರಪ್ಪ ನೆಕ್ಸ್ಟ್. ಗುರು ನಾನ್ ಹೇಳ್ತಾ ಇರೋದು ಗುರು, ಅಲ್ಲ, ನಾನ್ ನಿನಗೆ ಹೇಳ್ತಾ ನಾನ್ ಇರೋದು. ಹೇಳ್ತೀನಿ ನಿನ್ಗೆ. ನೀನ್ ಇವಾಗ ಹಿಂಗೆ ಮಾಡಿದ್ರೆ ನಿನಗ್ ಬ್ರ್ಯಾಂಡ್ಸ್ ಬೇಕಾ ಬೇಡವಾ? ಲೇ, ನನ್ content ಮಾಡೋದ್ ಬಿಡು. ಲೌಡೆ ನಿನ್ ಪೇಜ್ ನೋಡಿದ್ರೆ ಕಂಟೆಂಟ್ ಏನಿದೆ ನಿನ್ ಪೇಜ್ ಅಲ್ಲಿ ಹೇಳು? ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಡೈಲಾಗ್ ಅದು ಕಂಟೆಂಟ್ ಅಲ್ಲ, ಅದು ಕಂಟೆಂಟ್. ಬ್ರ್ಯಾಂಡ್ಸ್ ಗೆ ಪ್ರಮೋಟ್ ಮಾಡೋ ತರ ಕಂಟೆಂಟ್ ಅದು. ಆ ಅಲ್ಲ ಏನ ಹೂನಾ? ಅಲ್ಲ ಬ್ರ್ಯಾಂಡ್ಸ್ ಅಲ್ಲ ಬ್ರ್ಯಾಂಡ್ಸ್ ನೋಡಿ ಬರುವಂತ ಕಂಟೆಂಟ್ ಅದು. ಆ ಅದೇ ಮಾನ ಮರ್ಯಾದೆ ಇಲ್ದಂಗ ಅಂತ 100 ಸಲ ಕೇಳಿದ್ರು ಹೇಳ್ತಾ ಇದೀಯ ನೋಡ್ ನೀನು. ಅಪ್ಪ ನೀನೇನ್ ಮಾತಾಡ್ತಿದ್ದಪ್ಪ ಅವಾಗ? ನಾನ್ ಹೆಂಗ್ ಮಾತಾಡ್ತಿದ್ದಪ್ಪ ಬೇಡ, ಇವಾಗ ಏನ್ ಮಾತಾಡ್ತಾ ಇದೀನಪ್ಪ? ನಾನ್ ಲೌಡ ಏನ್ ನಲ್ಲ ಇವಾಗ ಏನ್ ಮಾತಾಡ್ತಾ ಇದೀನಿ? ಇವಾಗ ನೀನೇನ್ ಮಾತಾಡ್ತಾ ಇದೀಯ? ನಿಮ್ದೆಲ್ಲ ತೊಳ್ಕೊಂಡ್ ನೋಡ್ಕೊಂಡ್ರೆ ಇವೆಲ್ಲ ಇವಾಗ ಏನ್ ಮಾತಾಡ್ತಾ ಇದೀನಿ? ಇವಾಗ ಏನ್ ಮಾತಾಡ್ತಾ ಇದೀಯ ಹೇಳು? ಹಾ ಆಯ್ತಪ್ಪ, ಆಯ್ತು. ಸಂಜಯ್ ಬ್ರೋ ಬರ್ತಾ ಇರ್ತೀನಿ ಬ್ರೋ. ನಾನು ಹೇಳ್ತಾ ಇದೀನಿ, ಅಕಸ್ಮಾತ್ ಇವಾಗ ನೀವ್ ಏನಾರ ಎಂಕರೇಜ್ ಮಾಡ್ಬೋದು ಹಂಗೆ ಹಿಂಗೆ ಮುಂದೆ ಒಂದಿನ. ಡಿಎಸ್ ಮಾಡ್ತಾ ಇರೋದು ಕಂಟೆಂಟ್ ಅಲ್ವಾ? DS ಏನ್ ಮಾಡ್ತಾವನೆ ಅವನು ಹಿಂಗೆ ಮಾಡ್ತಾನಲ್ಲ ಹೆಂಗೆ? ನಮ್ಮ ಹಿಂದೆಗಡೆ ಮಾತಾಡೋರೆಲ್ಲ ಶಾಟ ಮುಂದೆಗಡೆ ಬಂದಾಗ ಸೈಲೆಂಟ್ ಆಗಿ ಇರ್ತಾರೆ. ಅವ್ನ್ ಹಿಂಗೆಲ್ಲ ಮಾಡ್ತಾನ? ಡೈಲಾಗ್ ಫಿಲಂ ಡೈಲಾಗ್ಸ್ ಮಾಡ್ತಾರಲ್ಲ, ಹಂಗಾರ ಅವನು ಶಾಟ, ಅದು ಕಂಟೆಂಟ್ ಕೊಡು ಅಂತಾನೆ. ಯಾವ್ದಾರ ಒಂದ್ ಡೈಲಾಗ್ ಹೇಳೋ ಒಂದು. ಅಷ್ಟೊಂದಲ್ಲ ಇಲ್ಲಪ್ಪ, ನಿಂದು 1 ಮಿಲಿಯನ್ ಅಲ್ಲಿ ಅಮ್ಮ ನಮ್ದು 35,000 ಇಟ್ಕೊಂಡೆ, ನಮ್ದು 25,000. ಗ್ರೇಟ್. ಇವಾಗ ಅದನ್ನೇ ಒಂಚೂರು ಹಂಗೆ ಒಳ್ಳೆ ಕಂಟೆಂಟ್ ಮಾಡು ಬ್ರೋ. ಹಂಗೆ ಕಂಟೆಂಟ್ ಒಳ್ಳೇದು. ನನ್ ನಿಜ ನಿನ್ ಕಂಟೆಂಟ್ ಬಗ್ಗೆ ನಾನ್ ಮಾತೇ ಆಡಲ್ಲಪ್ಪ. ಆಯ್ತಪ್ಪ, ನಿನ್ ಕಂಟೆಂಟ್ ಬಗ್ಗೆ ನಾನ್ ಮಾತಾಡಲ್ಲ. ನೀನ್ ಏನಾರು ಮಾಡ್ಕೊಳಪ್ಪ, ಸರಿನಾ? ಬರಲ್ಲ ರಾಜ, ಒಳ್ಳೇದಾಗ್ಲಿ ರಾಜ. ಹೇಳ್ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇಂದ ನಾಳೆಯಿಂದ ಮಾತಾಡಿದ್ರೆ ನಾನು ಅವಾಗ ಮಾತಾಡ್ತೀನಿ. ಓಕೆ, ಬಾಯ್ ಗೈಸ್. ನೀವೂನು ಅಷ್ಟೇ, ಯು ಆಲ್ಸೋ ಡೋಂಟ್ ಡೂ ದಟ್ ಕೈಂಡ್ ಆಫ್ ಸ್ಟಫ್ಸ್. ಇಗ್ನೋರ್ ಮಾರ್. ಇವಾಗ ನಾನೊಂದ್ಸಲ ನನಗೆ ಅನ್ನಿಸ್ತು, ನನಗೆ ಹೇಳ್ಬೇಕು ಅಂತ ಮನದಾಳದ ಮಾತು ಸೋಮರಾಜ್ ಅವ್ರಿಗೆ. ನನಗೇನು ಅನ್ನಿಸ್ತು, ನಾನು ಹೇಳ್ದೆ. ನೆಕ್ಸ್ಟು ಅಷ್ಟೇ.